ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶ್ರೀ ರಘುಮೌಳಿಯ ನಮಸ್ಕಾರಗಳು. ನಾವು ನಿನ್ನೆಯ ಸಂಚಿಕೆಯಲ್ಲಿ 38ನೇ ಶ್ಲೋಕವನ್ನ ಕೇಳಿದಿವಿ. 38ನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ದ? ಸುಖ ದುಃಖೇ ಸಂಹಿ ಕೃತ್ವ ಲಾಭ ಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸಿಸಿ. ಅಂದ್ರೆ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ ಅಂತ ಭಗವಂತನು ನಿನ್ನೆಯ ಸಂಚಿಕೆಯಲ್ಲಿ, ನಿನ್ನೆಯ ಶ್ಲೋಕದಲ್ಲಿ ಹೇಳಿದ. ಪ್ರಿಯ ಸ್ತೋತ್ರಗಳೇ, ಈ ಭಗವದ್ಗೀತೆ ಸಾಮಾನ್ಯವಾದಂತಲ್ಲ, ಭಗವಂತನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾನೆ. ಶ್ಲೋಕ 39ನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳ್ತಾ ಇದ್ದಾನೆ? ಯೇಷಾತೆ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗಿ ತ್ರಿಮಾಂಶುನು ಬುದ್ಧಿಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸಿಸಿ. ಅಂದ್ರೆ ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಕರ್ಮ ಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ, ಕೇಳು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಪ್ರಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧನದಿಂದ ಮುಕ್ತನಾಗಬಹುದು ಅಂತ ಭಗವಂತ ಹೇಳ್ತಾನೆ. ವೇದದ ನಿಘಂಟಾದ ನಿರುಕ್ತಿಯ ಪ್ರಕಾರ ಸಂಖ್ಯಾ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು. ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಯೋಗವು ಇಂದ್ರಿಯ ನಿಗ್ರಹವನ್ನು ಒಳಗೊಂಡಿದೆ. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ. ತನ್ನ ದಾಯಾದಿಗಳು ಸೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸುಖವಾಗಿರುವೆನೆಂದು ಅರ್ಜುನನು ಭಾವಿಸಿದ ಅಷ್ಟೇ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಶ್ಲೋಕ 40ನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಶ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್. ನೋಡಿ, ಮತ್ತೊಮ್ಮೆ ಶ್ಲೋಕವನ್ನ ಕೇಳಿ. ಶ್ಲೋಕ 40. ನೇಹಾಭಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಶ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಅದು ಹೇಗೆ ಅಂದ್ರೆ ಭಗವಂತನು ಹೇಳ್ತಾ ಇದ್ದಾನೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷ್ಯ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲಿಯೂ ನಷ್ಟವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಡ್ತಾರೆ ನೋಡಿ. ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. ಏನು ಆ ಶ್ಲೋಕ? 1ನೇ ಅಧ್ಯಾಯದ 5 ಮತ್ತು 17 ಇದರಲ್ಲಿ ಹೇಳ್ತಾರೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಭುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ತತೋ ಯದಿ ಯತ್ರ ಕವಾ ಭದ್ರಮಭೂದಮುಷ್ಯ ಕಿಂ ಕೋ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮತಃ. ಅಂದ್ರೆ ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದುದಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟವೇನೂ ಇಲ್ಲ. ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು ಅಂತ ಈ ಶ್ಲೋಕ ತಿಳಿಸುತ್ತದೆ. ಐಹಿಕ ಕೆಲಸ ಕಾರ್ಯಗಳು, ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು, ಮನುಷ್ಯನ ದೇಹವು ನಷ್ಟವಾದ ಅನಂತರವು ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೀ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ನೀನೇ ಇರುವುದಕ್ಕೆ
ಇನ್ನೊಂದು ಅವಕಾಶವು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು ಅಂತ ಭಗವಂತನು ಭಾಗವತದಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನಂ ಬಹುಶಾಖಾ ಹನಂತಾಶ್ಚ ಬೌದ್ಧಯೋ ವ್ಯವಸಾಯಿನಾಂ. ಮತ್ತೊಮ್ಮೆ ಈ ಶ್ಲೋಕವನ್ನ ಕೇಳಿ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನ ಬಹುಶಾಖಾ ಹನಂತಾಶ್ಚ ಬೌದ್ಧಯೋ ವ್ಯವಸಾಯಿನಾಂ. ಅಂದ್ರೆ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಅಂದ್ರೆ ದೃಢವಾದ ಮನಸ್ಸಿಲ್ಲದ, ದೃಢವಾದ ನಿಶ್ಚಯವಿಲ್ಲದವರಿಗೆ ಅನೇಕ ಮುಖಗಳು, ಅನೇಕ ಯೋಚನೆಗಳು. ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಎಂದು ಹೆಸರು. ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು, ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ. ಹಿಂದಿನ ಒಳ್ಳೆಯ ಅಥವಾ ದುಷ್ಟ ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಭಗವಂತನು ಹೇಳ್ತಾ ಇದ್ದಾನೆ, ನೀನೇನೇ ಕರ್ಮವನ್ನ ಮಾಡು, ಆ ಕರ್ಮವನ್ನ ನನಗೆ ಅರ್ಪಣಾ ಭಾವದಿಂದ ಮಾಡುವುದರಿಂದ ನಿನಗೆ ಯಾವ ಪಾಪ ಕ್ಲೇಶಗಳು ಅಂಟುವುದಿಲ್ಲ. ಹಾಗೂ ನನಗೆ ಅರ್ಪಿಸಿ ಮಾಡುವ ಕರ್ಮ ನೀನು ಅರ್ಧದಲ್ಲಿ ನಿಲ್ಲಿಸಿದರೂ ಅದನ್ನು ಪರಿಪೂರ್ಣ ಮಾಡುವ ಜವಾಬ್ದಾರಿ ನನ್ನದು ಅಂತ ಸಾಕ್ಷಾತ್ ಆ ಭಗವಂತನೇ ವಹಿಸಿಕೊಳ್ಳುವಾಗ ನಿಮಗೇಕೆ ಈ ಕರ್ಮದ ಫಲ ನನಗೆ ಸಿಗ್ತಾ ಇಲ್ಲ ಅನ್ನೋ ಚಿಂತೆ ನಿಮಗೆ ಬೇಡ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಪ್ರಿಯ ಸ್ತೋತ್ರಗಳೇ, ಭಗವಂತ ಏಕೆ ಇದನ್ನು ಹೇಳ್ತಾ ಇದ್ದಾನೆ? ಯಾಕಂದ್ರೆ ಅರ್ಜುನ ಏನ್ ಹೇಳ್ತಾ ಇದ್ದಾನೆ? ಅರ್ಜುನ, ನಾನು ಯುದ್ಧ ಮಾಡುವುದಿಲ್ಲ, ಯುದ್ಧಕ್ಕಾಗಿ ಹೊರಡಕ್ಕೆ ಬಂದಿರುವವರು ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಭಾವ ಮೈದಂದಿರು, ತಾತ ಮುತ್ತಾತಂದರು, ಗುರುಗಳು ಎಲ್ಲರೂ ಯುದ್ಧಕ್ಕಾಗಿ ಬಂದಿದ್ದಾರೆ. ನಾನು ಅವರೊಂದಿಗೆ ಯುದ್ಧ ಮಾಡುವುದಿಲ್ಲ ಎಂದು ಕೈಚೆಲ್ಲಿ ಕುಳಿತುಕೊಂಡಾಗ ಭಗವಂತನು ನಿನ್ನ ನಿಶ್ಚಿತ ಕರ್ಮ ಏನು, ಆ ಕರ್ಮವನ್ನು ಮಾಡದಿದ್ದರೆ ಏನಾಗುತ್ತದೆ ಎನ್ನುತ್ತಾ ಹೇಳ್ತಾ ಆತ್ಮದ ವಿವರಣೆಯನ್ನು ಕೊಡ್ತಾ ನಾವು ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಅದಕ್ಕೆ ನಾವು ಕರ್ಮವನ್ನು ಮಾಡಬೇಕು, ಆ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಭಗವಂತನ ಸಾಕ್ಷಾತ್ ಹೇಳ್ತಿರುವಾಗ ನಾವು ಆ ಕರ್ಮವನ್ನು ಮಾಡದೆ ಸುಮ್ಮನಿದೆ ನಮ್ಮ ಮೂರ್ಖತನ ಅಂತ ಹೇಳ್ತಾರೆ. ಅದಕ್ಕೆ ಕರ್ಮ ಮಾಡಿದರೆ ಆ ಕರ್ಮವು ಹೇಗಿರಬೇಕು, ಆ ಕರ್ಮದ ಫಲಗಳು ಹೇಗೆ ನಿನಗೆ ದೊರೆಯುತ್ತವೆ ಎಂಬುದನ್ನು ಸಹ ಉದಾಹರಣೆಯೊಂದಿಗೆ ಭಗವಂತನು ಕೊಡ್ತಾ ಇದ್ದಾನೆ. ಪ್ರಿಯ ಸ್ತೋತ್ರಗಳೇ, ಆಧ್ಯಾತ್ಮಿಕ ಬಂಧುಗಳೇ, ಇಂದಿನ ಸಂಚಿಕೆಯನ್ನು ಮುಗಿಸೋಣ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹರೇ ಕೃಷ್ಣ 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 ಹರೇ ಹರೇ.